ಇನ್ನು ಚಿತ್ರರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ನನಗೆ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಅದನ್ನು ಮತ್ತೆ ಇವತ್ತು ಅವ್ರು ಸಮರ್ಥಿಸ್ಕೊಂಡಿದ್ದಾರೆ ತಮ್ಮ ಸ್ಟೇಟ್ಮೆಂಟ್. ತೀವ್ರ ಆಕ್ಷೇಪದ ಬೆನ್ನಲ್ಲೇ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿನಿಮಾ ಇಲ್ಲದೆ ಬದುಕುವ ಶಕ್ತಿ ನಮಗಿದೆ. ಅವ್ರು ಬದುಕಬೇಕು ಅಂದರೆ ಸರ್ಕಾರ ಮತ್ತು ಜನ ಬೇಕು ಅಲ್ವಾ? ನಾನು ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಎಷ್ಟು ಸಹಾಯ ಮಾಡಿಸ್ಕೊಂಡಿದ್ದಾರೆ ಅಂತ ಅವ್ರಿಗೂ ಗೊತ್ತು. ಇದು ರಾಜ್ಯದ ಕಾಸು, ನೆಲ, ಜಲ, ಭಾಷೆಯ ಪ್ರಶ್ನೆ. ಹಾಗಾಗಿ ನಾನು ಆಕ್ಷೇಪ ಎತ್ತಿದೆ ಅಂತ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ, ಜಲ, ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಾವು ಮಾಡಿದ್ದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದ? ಇರಲಿ ಪಾಪ, ಅವರು ನಾಗಭರಣಂದು ಮಾಡಿಲ್ಲದೆ ಇರ್ಬೋದು. ನಾನು ಪಾಪ ನಮ್ಮ ಯಾರು ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ವಯಸ್ಸಲ್ಲಿ ತಪ್ಪಿದೆ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನನಗೇನು ಟೀಕೆ ಮಾಡಿದ್ರೆ ನನಗೇನು ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್. ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ.